2026 ಹೆಲ್ತ್ ಬಗ್ಗೆ ಆದಷ್ಟು ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳಿ ನಾನು 100 ಡೇಸ್ ಚಾಲೆಂಜ್ನ ನಾನು ಶಾರ್ಟ್ಸಲ್ಲಿ ಹಾಕ್ತಾ ಇದ್ದೀನಿ. ನೀವು ಕೂಡ ನನ್ನ ಜೊತೆಗೆ ಜಾಯ್ನ್ ಆಗಬೇಕಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಈ ಚಾನಲಲ್ಲಿ ನೀವು ಕೂಡ ಫಾಲೋ ಮಾಡ್ಬೋದು. ಅದಕ್ಕೆ ಏನೇನು ಬೇಕು, ಏನೇನು ನಾವು ಪ್ಲ್ಯಾನ್ ಮಾಡ್ಕೋಬೋದು ಅನ್ನೋ ಒಂದು ಚಾರ್ಟನ್ನು ನಾನು ರೆಡಿ ಮಾಡಿದ್ದೀನಿ. ಇದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಆಲ್ ಏನೇನಿರುತ್ತೆ ಅಂದರೆ ನಮ್ಮ ಹೆಲ್ತ್ಗೆ ಆಲ್ಮೋಸ್ಟ್ ಏನೇನು ಬೇಕು ಎಲ್ಲನೂ ಕೂಡ ಕವರ್ ಮಾಡಿದ್ದೀನಿ, ಆದಷ್ಟು ಕವರ್ ಮಾಡಿದ್ದೀನಿ. ನಾನು ಮಾಮೂಲಿ ಒಂದು 3 to 4 ಮಂತ್ಸಿಂದ ಫಾಲೋ ಮಾಡ್ಕೊಬಂದಿರೋದನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಯಾವುದೇ ರೀತಿ ಪ್ರೊಫೆಷನಲ್ ವೇ ಆಗಿ ಅಥವಾ ವೆಯ್ಟ್ ಲಾಸು ವೆಯ್ಟ್ ಗೇನಿಂಗ್ ಆಗಿ ನಾನು ಮಾಡ್ತಾ ಇಲ್ಲ. ನಾನು ಮಾಡ್ತಾ ಇರೋದು ಬ್ಯಾಲೆನ್ಸ್ಡ್ ಡಯಟ್, ನಮ್ಮ ಬಾಡಿಗೆ ಯಾವುದೆಲ್ಲ ಬೇಕಾಗ್ಬೋದು ಅಂತ ಹೇಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬರ್ತಾ ಇನ್ನೂ ಕೂಡ ಆ್ಯಡ್ ಮಾಡ್ಕೊತೀನಿ. ಅದನ್ನು ಬರ್ತಾ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಒಂದು ಪ್ಲ್ಯಾನ್ ಇರಲಿ, ಒಂದು ಐಡಿಯಾ ಸಿಗಲಿ ಅಂತ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ನಾನು ವೀಕ್ಲಿ ಪ್ಲ್ಯಾನನ್ನು ಹೇಳ್ಕೊಡ್ತಾ ಇದ್ದೀನಿ. ವೀಕ್ಲಿ ಪ್ಲ್ಯಾನಲ್ಲಿ ಏನೇನು ಬರುತ್ತೆ ಅಂತ ನಾನು ನನ್ನ ಪ್ಲ್ಯಾನ್ ಪ್ರಕಾರ ಹೇಳ್ತಾ ಇರೋದು. ಯಾವುದೇ ರೀತಿ 100 ಡೇಸ್ಗೆ ಫುಲ್ಲು ಚಾರ್ಟ್ ಏನು ಮಾಡ್ತಾ ಇಲ್ಲ. ಇದನ್ನು ಹೇಳೋದನ್ನು ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನಿವಾಗ ವೀಕ್ಲಿ ಪ್ಲ್ಯಾನ್ನ ಬಾದ್ಬಿಟ್ಟು ನಿಮಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ಮೋಸ್ಟ್ ಆಲ್ ನನ್ನ ಪ್ಲ್ಯಾನಿಂಗ್ಸ್ ಎಲ್ಲ ಇದೇ ರೀತಿ ಇರುತ್ತೆ. ಸ್ವಲ್ಪ ಮಾತ್ರ ವೇರಿಯೇಷನ್ ಆಗ್ಬೋದು ಚಳಿ ಮತ್ತು ಬೇಸಿಗೆಗಾಲ ನೋಡಿಕೊಂಡು. ಇಲ್ಲಿ ನಾನು ಮೊದಲನೇದಾಗಿ ತೋರಿಸ್ತಾ ಇರೋದು 3 to 4 ಡೇಸ್ ಎಗ್ಸು ವೀಕ್ಲಿ. ನೀವೇನಾದರೂ ವೆಜಿಟೇರಿಯನ್ ಆಗಿದ್ದರೆ ಗ್ರಾಮ್ ಫ್ಲೋರ್ದು ಚೀಲ ಏನು ಮಾಮೂಲಿ ಅದಕ್ಕೇನು ಹೇಳ್ತಾರೆ ಅಂದರೆ ಕಡಲೆ ಹಿಟ್ಟಿನಿಂದ ದೋಸೆ ರೀತಿ ಮಾಡ್ಕೊಬೋದು ನೀವೇನಾದ್ರು ವೆಜಿಟೇರಿಯನ್ ಆಗಿದ್ದರೆ. ನಾನ್ ವೆಜಿಟೇರಿಯನ್ ಆಗಿದ್ದರೆ ಎಗ್ಸ್ನ ಆರಾಮಾಗಿ ತಿನ್ಬೋದು. ಇನ್ನು 3 ಡೇಸು ರಾಗಿ ಮಾಲ್ಟು, ಅಂದರೆ ಪಾಪುಗೆ ನಾನು ಏನು ಕೊಡ್ತೀನಿ ನಾನು ಕೂಡ ಸ್ವಲ್ಪ ಅದನ್ನೇ ಫಾಲೋ ಮಾಡ್ತೀನಿ. 1 ಸ್ಪೂನಷ್ಟು ರಾಗಿ ಮಾಲ್ಟು ಪೌಡರ್ ಹಾಕ್ಕೊಂಡು ರಾಗಿ ಮಾಲ್ಟ್ ಮಾಡ್ಕೊಬೋದು. ನಿಮಗೆ ಅದು ಅವೈಲೇಬಲ್ ಇಲ್ಲ, ಇಷ್ಟ ಇಲ್ಲ ಅಂದರೆ ಯಾವುದಾದ್ರೂ ಸಾಲಾಡ್ ತಗೊಳ್ಳಿ, ಅಥವಾ ಯಾವುದಾದ್ರೂ ತರಕಾರಿ ಪಲ್ಯ, ಕಾಳಿನ ಪಲ್ಯ ಯಾವ್ದು ಬೇಕಾದ್ರೂ ತಗೋಬೋದು. ಅದು ತುಂಬ ಡೀಟೇಲಾಗಿ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ಒನ್ಸ್ ಅ ವೀಕ್ ಮಿಕ್ಸ್ ಸೊಪ್ಪು, ಅಂದರೆ ನಾನು ಪಾಲಕ್ಕು, ಸಬ್ಸಿಗೆ ಮತ್ತು ಮೆಂತ್ಯ ಸೊಪ್ಪು ಮತ್ತು ದಂಟು ಸೊಪ್ಪು ಸಿಕ್ಕಿದ್ರೆ ಅದು, ಮೂಲಂಗಿ ಸೊಪ್ಪು ಸಿಕ್ಕಿದ್ರೆ ಅದು ಮಾಡ್ತಾ ಇರ್ತೀನಿ ಅವಾಗವಾಗ. ಅದನ್ನು ವಾರಕ್ಕೆ ಒಂದ್ಸಲ ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಬ್ಲಡ್ಡು ಚೆನ್ನಾಗಿ ಸೇರುತ್ತೆ ಬಾಡಿಗೆ ಮತ್ತು ಪ್ಯೂರಿಫೈ ಕೂಡ ಆಗುತ್ತೆ. ಒನ್ಸ್ ಎ ವೀಕು ಸ್ಪ್ರೌಟೆಡ್ ಗ್ರೀನ್ ಗ್ರಾಮು, ಅಂದರೆ ಹಸ್ರು ಕಾಳು ಮೊಳಕೆ ಕಟ್ಟಿರೋ ಅಂಥದ್ದು ಒನ್ಸ್ ಅ ವೀಕು. ಒನ್ಸ್ ಅ ವೀಕ್ ಆಸ್ ಗ್ರಾಮ್ ಅಂದರೆ ಹುರುಳಿ. ಒನ್ಸ್ ಅ ವೀಕ್ ನೀವು ಹುರುಳಿನೂ ಕೂಡ ಸ್ಪ್ರೌಟೆಡ್ ಆದ್ರೂ ಮಾಡ್ಕೊಂಡು ಯೂಸ್ ಮಾಡ್ಬೋದು, ಇಲ್ಲ ಹಾಗೆ ಬೇಯಿಸಿ ಸಾಂಬಾರು ಕೂಡ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಅಂದರೆ ಕಡಲೆಕಾಳು ಟ್ವೈಸ್ ಎ ವೀಕ್, ಯಾಕಂದರೆ ಇದು ಪ್ರೋಟೀನ್ ರಿಚ್ ಆಗಿರೋದ್ರಿಂದ ನಮ್ಮ ಬಾಡಿಗೆ ಪ್ರೋಟೀನು ವೆಜ್ ಸೋಸಲ್ಲೇ ಸಿಕ್ಕೋದು ತುಂಬಾ ಕಡಿಮೆ. ಅದಕ್ಕೇನಂದರೆ ಟ್ವೈಸು, ಒಂದಿನ ಬ್ಲ್ಯಾಕ್ ಚನ್ನ ಯೂಸ್ ಮಾಡ್ಕೊಳ್ಳಿ, ಮತ್ತು ಇನ್ನೊಂದು ದಿನ ಮಾಮೂಲಿ ಕಾಬೂಲ್ ಕಡಲೆ ಏನು ಬರುತ್ತೆ ಅಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ. ಮಿಲ್ಲೆಟ್ಸು ಟ್ವೈಸು, ಅದು ನಿಮ್ಮ ಪ್ರಿಫ್ರೆನ್ಸ್ ಹೇಗೆ ಹಾಗೆ. ನಾನು ಒಂದೊಂದು ವೀಕಲ್ಲಿ ಒಂದಿನ ದೋಸೆ ಮಾಡ್ತೀನಿ. ಮಿಲ್ಲೆಟ್ಸಲ್ಲಿ ನಾನು ಆಲ್ಮೋಸ್ಟ್ ದೋಸೆನೇ ಮಾಡೋದು. ನೀವು ಬೇಕಿದ್ದರೆ ಮಿಲ್ಲೆಟ್ಸಲ್ಲಿ ಗಂಜಿ ರೀತಿ ಕೂಡ ಪೌಡ್ರ್ ಮಾಡ್ಕೊಂಡು ಯೂಸ್ ಮಾಡ್ಬೋದು, ಇಲ್ಲಾಂದರೆ ರಾತ್ರಿ ಹೊತ್ತು ಸೋಕ್ ಮಾಡಿ ಬೆಳಗ್ಗೆ ಎದ್ದು ಅದನ್ನು ಗಂಜಿ ಮಾಡಿಕೊಂಡು ಕುಡಿಬೋದು. ನಿಮ್ಮ ಪ್ರಿಫ್ರೆನ್ಸ್ಗೆ ಹೇಗೆ ಬೇಕುತ್ತೆ ಹಾಗೆ ಮಾಡ್ಕೊಳ್ಳಿ. ನಾನು ನನಗೆ ಹೇಗೆ ಮಾಡ್ತಾಯಿದ್ದೀನಿ ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಮೀಟು, ಫಿಶ್ಶು, ಚಿಕನ್, ಅಂದರೆ ನಾಟಿ ಕೋಳಿ ತಿನ್ನಿ, ಪೌಲ್ಟ್ರಿ ಇದು ಬೇಡ, ಯಾಕಂದರೆ ಅಷ್ಟೊಂದು ಒಳ್ಳೆಯದಲ್ಲ. ಹಾರ್ಮೋನ್ಸ್ ಎಲ್ಲ ಇಂಜೆಕ್ಟ್ ಮಾಡಿರ್ತಾರಲ್ವ, ಅದರಿಂದ ನಮ್ಮ ಬಾಡಿಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಆಗ್ಬೋದು. ಅದಕ್ಕೆ ಲೇಡೀಸು ನೋಡ್ಕೊಳ್ತೀನಿ. ಇಲ್ಲಾಂದರೆ ಮೀಟ್ ಮತ್ತು ಫಿಶ್ ಇದೆಯಲ್ಲ ಅದನ್ನು ಯೂಸ್ ಮಾಡೋದು ಒನ್ಸ್ ಎ ವೀಕು. ಇಲ್ಲ ನಿಮ್ಗೆ ಜಾಸ್ತಿ ಇಷ್ಟ ಇಲ್ಲ ಅಂದರೆ 15 ಡೇಸ್ಗೂ ಒಂದ್ಸಲ ಆದರೂ ತಿನ್ನಿ. ನೀವೇನಾದರೂ ವೆಜಿಟೇರಿಯನ್ ಆಗಿದ್ದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಕೊಬೋದು. ಒನ್ಸ್ ಎ ವೀಕ್ ಮಸೂರ್ ದಾಲ್, ತೂರ್ ದಾಲು, ಅದು ಸಾಂಬಾರು ಮಾಮೂಲಿ ಯೂಸ್ ಮಾಡ್ಕೊತೀವಲ್ಲ, ತೊಗರಿಬೇಳೆ ಮತ್ತು ಮಸೂರ್ ದಾಲ್ ಏನಿರುತ್ತೆ, ಮಸೂರ್ ದಾಲ್ ತುಂಬಾ ಒಳ್ಳೆಯದು ನಮಗೆ, ಅದಕ್ಕೇ ಅದನ್ನು ಒನ್ಸ್ ಎ ವೀಕ್ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬಂದರೆ ಮಾರ್ನಿಂಗ್ ಡ್ರಿಂಕ್ಸ್ಗೆ ಏನೇನು ಬೇಕಾಗ್ಬೋದು ಅಂತ ನಾನು ಯೂಸ್ ಮಾಡೋ ಅಂಥದ್ದು ಫೆನುಗ್ರೀಕ್ ವಾಟರು. ಓವರ್ನೈಟ್ ಸೋಕ್ ಮಾಡಬೇಕು, ಅದನ್ನು ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಯೋದು. ಇದನ್ನ ಟ್ವೈಸ್ ಅ ವೀಕು. ಜೀರಾ, ಅಜ್ವೈನ್ ಮತ್ತು ಸೋಂಪನ್ನು ಹಾಕಿ ಬಾಯ್ಲ್ ಮಾಡಿರೋ ವಾಟರು, ಇದು ಮೂರನ್ನು ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಇದರಲ್ಲಿ ಯಾವ್ದಾದ್ರು ಒಂದನ್ನು ಕೂಡ ನೀವು ಮಾಡಿಕೊಂಡು ಕುಡಿಬೋದು. ಇನ್ನು ಸಬ್ಜಾ ಸೀಡ್ಸ್ ವಾಟರು ಟ್ವೈಸ್ ಎ ವೀಕು, ಇದು ದೇಹಕ್ಕೆ ತಂಪು ಕೂಡ, ಅದಕ್ಕೆ ಟ್ವೈಸ್ ಹಾಕಿದ್ದೀನಿ ಇದು ಮತ್ತು ಫೆನುಗ್ರೀಕ್ ವಾಟರ್ನ, ಯಾಕಂದರೆ ಇವೆರಡು ಕೂಡ ತಂಪು, ಇದು ಸ್ವಲ್ಪ ಹೀಟ್ ಇರುತ್ತೆ, ಅದಕ್ಕೆ ಇದಕ್ಕೂ ಬ್ಯಾಲೆನ್ಸ್ ಆಗುತ್ತೆ. ಮಿಂಟ್ ಲೀವ್ಸ್ ವಾಟರ್, ನಿಮಗೇನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸು
ಅಥವಾ ಪಿಂಪಲ್ಸ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಮಿಂಟ್ ಲೀವ್ಸ್ ವಾಟರ್ನ ಟ್ರೈ ಮಾಡಿ ನೋಡಿ. ನೀವು ಇಲ್ಲಿ ಸಿಕ್ಕೋದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಸ್ಪಿಯರ್ಮಿಂಟ್ ಅಂತ ಕೂಡ ಸಿಗುತ್ತೆ ಆನ್ಲೈನಲ್ಲಿ, ನೋಡಿ ಅದರದ್ದು ಲೀವ್ಸ್ ಸಿಗುತ್ತೆ. ಅದ್ಯಾವುದೋ ಲಿಂಕ್ ಸಿಕ್ಕಿದ್ರೆ ಹಾಕ್ತೀನಿ. ಅದರದ್ದು ವಾಟರ್ನು ಕೂಡ ಯೂಸ್ ಮಾಡ್ಬೋದು, ತುಂಬಾ ಒಳ್ಳೆಯದು. ಬೇಕು ಅಂದರೆ ಟರ್ಮರಿಕ್ ವಾಟರ್ ಕೂಡ ತೊಗೊಬೋದು, ಅದು ಕೂಡ ತುಂಬಾ ಒಳ್ಳೆಯದು. ಒಂದು ಸ್ವಲ್ಪ ಹೀಟ್ ಅದು ಬಾಡಿಗೆ, ಅದಕ್ಕೆ ನೋಡಿಕೊಂಡು ಮಿಕ್ಸ್ ಮಾಡಿ ಇಷ್ಟರಲ್ಲಿ ಯಾವ್ದು ಬೇಕು ಎಕ್ಸ್ಟ್ರಾ ನೀವು ತೊಗೊಬೋದು. ಇಲ್ಲಿ ನೋಡಿ ಮೊರಿಂಗಾ ಪೌಡರ್ ಡ್ರಿಂಕು, ಹಲ್ದಿ ವಾಟರು, ಕೊರಿಯಂಡ್ ಸೀಡರ್ ವಾಟರು, ಇದು ಥೈರಾಯ್ಡ್ ಇರೋರಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಬಂದು ಲೆಮನ್ ವಾಟರ್, ಇದಿಷ್ಟರಲ್ಲಿ ನೀವು ಯಾವ್ದು ಬೇಕೋ ಮಿಕ್ಸ್ ಮಾಡ್ಕೊಬೋದು. ನಾನು ರೆಗ್ಯುಲರಾಗಿ ತೊಗೊಳ್ಳೋದು ಇದು 3. ಇದು ಸಿಕ್ಕಿದ್ರೆ ತೊಗೊತೀನಿ, ಇಲ್ಲಾಂದ್ರೆ ಇಲ್ಲ. ಇದು ಅಷ್ಟೇ, ಅವೈಲಬಿಲಿಟಿ ಹೇಗಿರುತ್ತೆ ಹಾಗೆ. ನೆಕ್ಸ್ಟ್ ಬಂದು ಫ್ರೂಟ್ಸ್ ನಿಮ್ಮ ಪ್ರಿಫರೆನ್ಸ್ಗೆ ಬಿಟ್ಟಿದ್ದು, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಏನು. ಸಲಾಡ್ ಮಾಡಿಕೊಂಡು ಮಿಕ್ಸ್ ಕೂಡ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದರೆ ಡೈಲಿ ಒಂದೊಂದು, ವೀಕ್ಲಿ ಒಂದು ಹಣ್ಣು ಫುಲ್ಲು ತರಿಸ್ಕೊಬಿಡಿ, 1 ಅಥವಾ 2. ಅದನ್ನು ವೀಕ್ ಫುಲ್ಲು ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ವೀಕು ಇನ್ನು ಬೇರೆದೆರಡು, ಆದರೆ ನೆಕ್ಸ್ಟ್ ವೀಕು ಇನ್ನು ಬೇರೆದೆರಡು. ಎಲ್ಲ ಫ್ರೂಟ್ಸನ್ನು ಕೂಡ, ಅದರಲ್ಲೂ ಸೀಸ್ನಲ್ ಫ್ರೂಟ್ಸನ್ನು ತಿಂದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಬನಾನಾ ಅಂತೂ ಅಟ್ಲೀಸ್ಟ್ 3 ಟೈಮ್ಸ್ ಎ ವೀಕ್ ಅಥವಾ ಟ್ವೈಸ್ ಎ ವೀಕ್ ಆದರೂ ತೊಗೋಬೇಕು, ತುಂಬಾ ಒಳ್ಳೆಯದು ನಮ್ಮ ಗಟ್ ಹೆಲ್ತ್ಗೆ. ಇನ್ನು ನಟ್ಸು ಮತ್ತು ಸೀಡ್ಸ್ ವಿಷಯಕ್ಕೆ ಬರೋದಾದರೆ ಆಲ್ಮಂಡು, ವಾಲ್ನಟ್ಟು, ಪೀನಟ್ಸ್, ಯಾವುದು ನಿಮಗೆ ಇಷ್ಟ ಆಗುತ್ತೆ ಅದನ್ನು ಡೈಲಿ ಸೋಕ್ ಮಾಡಿನೇ ತಿನ್ನಬೇಕು. ಹಾಗೆ ತಿನ್ನೋದ್ರಿಂದ ಅದರಿಂದ ಬೆನಿಫಿಟ್ಸು ಅಷ್ಟಾಗಿ ಸಿಗೋದಿಲ್ಲ. ಸೋಕ್ ಮಾಡಿದ್ರೆ ನಮಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಹಾಗೆಯೇ ತುಂಬಾ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಫೀಲ್ ಆಗುತ್ತೆ ನಮಗೆ. ಇದನ್ನು ಸೋಕ್ ಮಾಡಿ ತಗೊಳ್ಳೋದ್ರಿಂದ ಅದರ ಎನರ್ಜಿ ಮತ್ತು ಅದರದ್ದು ಏನು ನ್ಯೂಟ್ರಿಷನ್ ಇದೆಯಾ ಅದು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಸೀಡ್ಸು. ನಾನು ಮೊದಲು ಕೂಡ ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಸೀಡ್ಸ್ ಮಿಕ್ಸ್ ನಾನು ಆಲ್ಮೋಸ್ಟ್ ಪ್ರಿಫರ್ ಮಾಡ್ತೀನಿ. ನೀವು ಒಂದು 3 to 4 ಟೈಮ್ಸ್ ಎ ವೀಕ್ ತಗೋಬೋದು, ಡೈಲಿ ಕೂಡ ತಗೋಬೋದು. ಆದರೆ ಸ್ವಲ್ಪ ನಮ್ಮ ಬಾಡಿಗೆ ಬ್ಯಾಲೆನ್ಸ್ ಆಗೋಗೆ ನೀವು ಒಂದೊಂದು ಸೀಡ್ಸ್ ಕೂಡ ತೊಗೊಬೋದು. ಈಗ ಪಂಪ್ಕಿನ್ ಸೀಡ್ಸು 1 ವಾರ, ಮೆಲನ್ ಸೀಡ್ಸ್ 1 ವಾರ ಹಂಗೂ ಕೂಡ ತಗೋಬೋದು. ನಾನೇನು ಮಾಡ್ತೀನಿ ಅಂದರೆ ಇದೆಲ್ಲ ಪಂಪ್ಕಿನ್ನು, ಮೆಲನ್ನು, ಫ್ಲ್ಯಾಕ್ಸ್ ಸೀಡು, ವೈಟ್ ಸೆಸಮೆ ಅಂದರೆ ಬಿಳಿ ಎಳ್ಳೇನಿರುತ್ತೆ ಅದು, ಸನ್ಫ್ಲವರ್ ಸೀಡ್ಸ್, ಇಷ್ಟನ್ನು ರೋಸ್ಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಒಂದೊಂದು ಮಂತು ರಾನೇ ತಿಂತೀನಿ, ಒಂದೊಂದು ಮಂತು ರೋಸ್ಟ್ ಮಾಡಿ ಇಟ್ಕೊತೀನಿ. ರೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಚೇಂಜ್ ಇರಲಿ ಅಂತ ಹೇಳಿ ಒಂದೊಂದು ಮಂತಲ್ಲಿ ರಾ ಇಟ್ಕೊತೀನಿ. ಇನ್ನು ಡೈಲಿ ಬೇಕಾಗಿರೋ ಅಂಥದ್ದು ಇದು ನಿಮ್ಮ ಆಪ್ಷನಲ್, ನಿಮಗೆ ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೊಬೋದು, ಇಲ್ಲ ಅಂದರೆ ಇಲ್ಲ. ಆದರೆ ಇದನ್ನು ಆ್ಯಡ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು, ಬಾಡಿಲಿ ಒಳ್ಳೆ ಬ್ಯಾಲೆನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಕುಕುಂಬರ್ ವಿತ್ ಮೀಲ್ಸು, ಊಟದ ಜೊತೆಗೆ ಕುಕುಂಬರ್ ತಗೊಳ್ಳಿ, ಒನ್ಸ್ ಅಥವಾ ಟ್ವೈಸ್ ಎ ಡೇ, ಆಯಿತಾ. ಇನ್ನು ಕರ್ಡು ಒನ್ಸ್ ಎ ಡೇ, ಬೇಕು ಅಂದರೆ ಹೋಮ್ ಮೇಡ್ ಮಾಡ್ಕೊಬೋದು. ಇವಾಗ ಚಳಿ ಇರೋದ್ರಿಂದ ನಾನು ಕರ್ಡನ್ನ ಸ್ವಲ್ಪ ನಿಲ್ಲಿಸಿದ್ದೀನಿ. ಸ್ವಲ್ಪ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ನಮ್ಮ ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಕರ್ಡು. ಆದಷ್ಟು ಕರ್ಡನ್ನ ಮನೇಲಿ ಮಾಡಿ ಉಪಯೋಗಿಸೋದಕ್ಕೆ ಪ್ರಯತ್ನ ಮಾಡಿ. 8 ಗ್ಲಾಸಸ್ ಆಫ್ ವಾಟರು ಡೈಲಿ, ಅಂದರೆ ನಿಮ್ಮ ವೆಯ್ಟನ್ನು ನೋಡಿಕೊಂಡು ನೀವು ಮಾಡಬೇಕು. 20 kgಗೆ 1 ಲೀಟರ್ ಅಂತ ಹೇಳ್ತಾರೆ. ಇನ್ನು 40 ಆದರೆ 2 ಲೀಟರ್, 60 ಆದರೆ 3 ಲೀಟರ್. ಆ್ಯಾವ್ರೇಜ್ ನಾನು ಹಿಂಗೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಕೂಡ ಕುಡಿಬೋದು, ಬಟ್ ನೀವು ಇದಕ್ಕಿಂತ ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ವಾಟರ್ ಇಂಟೇಕ್ ಕಮ್ಮಿ ಆಯಿತು ಅಂದರೆ ನಮ್ಮ ಡೈಜೆಷನ್ ಚೆನ್ನಾಗಿರಲ್ಲ, ಸ್ಕಿನ್ ಚೆನ್ನಾಗಿರಲ್ಲ, ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ. ನಮ್ಮ ಬಾಡಿ 75% ಆಫ್ ವಾಟರೇ ಆಗಿರೋದ್ರಿಂದ ವಾಟರ್ ತುಂಬಾ ನೀಡಿದೆ, ವಾಟರ್ನ ತಗೊಳ್ಳಿ. ಪ್ರೋಟೀನ್ ಪೌಡ್ರ್ ಅಥವಾ ಮಿಲ್ಕು ಒನ್ಸ್ ಡೈಲಿ, ಯಾಕೆಂದರೆ ನಾವೇನಾದರೂ ವೆಯ್ಟ್ ಗೇನ್ ಮಾಡಬೇಕು, ನಾವು ಸ್ವಲ್ಪ ವೆಯ್ಟ್ ಗೇನ್ ಆಗಬೇಕು ಅನ್ನೋರು ಇದನ್ನು ತಗೋಬೋದು. ಇಲ್ಲ ನಮಗೆ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ನಾನು ಪಾಪಗೆ ಆಲ್ಮೋಸ್ಟ್ ಇದೇ ಥರ ಫಾಲೋ ಮಾಡ್ತೀನಿ. ಸ್ವಲ್ಪ ಒಂದು ಚೇಂಜಸ್ ಇದೆ, ಅಂದರೆ ನಮಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇರೆ ಒಂದೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಇದನ್ನ ಸ್ಕ್ರೀನ್ಶಾಟ್ ತೊಗೊಬೋದು, ಅಂದರೆ ನನ್ನ ಐಡಿಯಾದ ಮೇಲೆ ನಾನು ಮಾಡಿರೋದು. ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಚಾಲೆಂಜಲ್ಲಿ ನನ್ನ ಜೊತೆ ನೀವು ಕೂಡ ಫಾಲೋ ಮಾಡಿ, ಜಾಯ್ನ್ ಆಗಿ ನನ್ನ ಜೊತೇಲಿ. ನಾವೆಲ್ಲರೂ ಕೂಡ ಮಾಡಿ ಒಂದು ಹೆಲ್ದಿ ವರ್ಷನ್, ಅಂದರೆ ಇಷ್ಟರಲ್ಲಿ ನೀವು ಡೈಲಿ ಜಂಕ್ನ ಅವಾಯ್ಡ್ ಮಾಡಲೇಬೇಕು ಅಂತಲ್ಲ, ಆವಾಗವಾಗ ಕ್ರೇವಿಂಗ್ಸ್ ಏನಾದರೂ ಆದರೆ ನಿಮ್ಗೇನು ಇಷ್ಟ ಒನ್ಸ್ ಅ ವೀಕು ತಗೋಬೋದು. ಅಂದರೆ ತುಂಬ ಜಾಸ್ತಿ ಬೇಡ. ನಿಮ್ಮ 90% ಆಫ್ ಫುಡ್ಡು ಹೆಲ್ದಿ ಆಗಿರಬೇಕು, ಹೆಲ್ದಿ ಆ್ಯಂಡ್ ಹೋಮ್ ಮೇಡ್ ಆಗಿರಬೇಕು, ಆಯಿತಾ. ಇನ್ನೂ ಒಂದು 10% ಓಕೆ, ಅಂದರೆ ಡೈಲಿ ಬೇಸಿಸ್ ಮೇಲಂತೂ ಬೇಡ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಯಾವ ರೀತಿ ನೆಕ್ಸ್ಟ್ ವಿಡಿಯೋ ಬೇಕು ಅಂತ. ಅಲ್ಲಿ ತನಕ ಬಾಯ್.